ಹಾಯ್ ಸ್ನೇಹಿತರೆ, ನಮಸ್ಕಾರ. RCBಯ ಸೆನ್ಸೇಷನ್ ಜೇಕಬ್ ಬೆಥೆಲ್ ಬಗ್ಗೆ ನಾವು ಒಂದು ವಿಡಿಯೋಗಳನ್ನು ಮಾಡಿದ್ವಿ. ಅಂದ್ರೆ ಅವರು ಈ ಒಂದು BBL ಅಲ್ಲಿ ಆಡ್ತಿರುವಂತ ರೀತಿ ಎಲ್ಲ ಒಂದ್ ಕಡೆ ಸ್ವಲ್ಪ ಟೆನ್ಷನ್ ಕ್ರಿಯೇಟ್ ಮಾಡಿದೆ ಅಂತ. ಬಟ್ ಜೇಕಬ್ ಬೆಥೆಲ್ ಈಗ ಆಡಿರುವಂತ ಒಂದು ಇನ್ನಿಂಗ್ಸ್ ನಮ್ಮೆಲ್ಲಾ ಡೌಟ್ ಗಳನ್ನ ಕೂಡ ಕ್ಲಿಯರ್ ಮಾಡಿದೆ. ಯಾಕಂದ್ರೆ ಜೇಕಬ್ ಬೆಥೆಲ್ ಲಾಸ್ಟ್ 6 ಇನ್ನಿಂಗ್ಸ್ ಅಲ್ಲಿ ಬರೀ 107 ರನ್ ಗಳಿಸಿದ್ರು. 17.8 ಅವರ ಆವರೇಜ್, 109.1 ಅವರ ಸ್ಟ್ರೈಕ್ ರೇಟ್. ಸೊ ಹಾಗಾಗಿ RCBಗೆ ಇದೊಂದು ಕನ್ಸರ್ನ್ ಆಗಿತ್ತು. ಏನ್ ನಾವು ಯಂಗ್ ಸೆನ್ಸೇಷನ್ ಅನ್ನ ತಗೊಂಡಿದ್ವಿ, ಅದಾದ್ಮೇಲೆ ಯಾಕೋ ಅವ್ರ ಫಾರ್ಮ್ ಅಷ್ಟು ಶಾರ್ಟರ್ ಫಾರ್ಮ್ಯಾಟ್ ಅಲ್ಲಿ ಕಾಣ್ತಾ ಇಲ್ಲ ಅಂತ. ಬಟ್ ಇವತ್ತು ಆಡಿರುವಂತ ಇನ್ನಿಂಗ್ಸ್ ಇದೆಯಲ್ಲ, ಸೂಪರ್ ಆಗಿತ್ತು. ಒಬ್ಬರೇ ಒನ್ ಮ್ಯಾನ್ ಆರ್ಮಿ ಆಗಿ ನಿಂತು ಆಡಿದ್ರು. ಸೊ ಇವತ್ತು ಯಾವ ಮ್ಯಾಚ್ ಇತ್ತು ಅಂತಂದ್ರೆ BBL ನ ಈ ಹೋಬರ್ಟ್ ಹರಿಕೇನ್ಸ್ ಹಾಗೆ ಈ ಮೆಲ್ಬೋರ್ನ್ ರೆನೆಗೇಟ್ಸ್ ಮ್ಯಾಚ್ ಇತ್ತು. ಫಸ್ಟ್ ಬ್ಯಾಟಿಂಗ್ ಮಾಡೋದಂತ ಮೆಲ್ಬೋರ್ನ್ ಕೇವಲ 9 ರನ್ಗಳಿಗೆ 2 ವಿಕೆಟ್ ಅನ್ನ ಕಳ್ಕೊಂಡು ಬಹಳ ಸಂಕಷ್ಟದಲ್ಲಿದ್ರು. ಸೊ ಆಗ ಬಂದ್ರು ನಮ್ಮ ಜೇಕಬ್ ಬೆಥೆಲ್. ಸೊ ಅವರು ಆಡದಂತ ರೀತಿ ಕೇವಲ 50 ಬಾಲಲ್ಲಿ 87 ರನ್ ಚಚ್ಚಿದ್ರು. 8 ಬೌಂಡ್ರಿ ಇತ್ತು, 4 ಸಿಕ್ಸರ್ ಇತ್ತು. ಸೊ ಕಂಪ್ಲೀಟ್ಲಿ ಎಂಟರ್ಟೈನಿಂಗ್ ಜೊತೆಗೆ ಜವಾಬ್ದಾರಿಯುತವಾದಂಥ ಇನ್ನಿಂಗ್ಸ್. ಟೋಟಲ್ 154ಕ್ಕೆ 7 20 ಓವರ್ ಮುಗಿಬೇಕಾದ್ರೆ. ಸೊ ಜೇಕಬ್ ಬೆಥೆಲ್ ಅಂತೂ ಮ್ಯಾಕ್ಸಿಮಮ್ ಮಾಸ್ ಆಗಿ ಆಡಿದ್ರು ಇವತ್ತು. ಸೊ ಅಲ್ಲಿಗೆ ಒಂದು ಟೆನ್ಷನ್ ಕ್ಲಿಯರ್ ಆಗಿದೆ. ಅಂದ್ರೆ ಶಾರ್ಟರ್ ಫಾರ್ಮ್ಯಾಟ್ ಅಲ್ಲಿ ದೊಡ್ಡ ಲೀಗ್ ಅಲ್ಲಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಜೇಕಬ್ ಬೆಥೆಲ್ಗೆ. ಸೊ IPL ಬರೋಕ್ ಮುಂಚೆ ಇಂಥ ಒಂದು ಫಾರ್ಮ್ ಬೇಕಾಗುತ್ತೆ, ಇಂಥ ಒಂದು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಜೇಕಬ್ ಬೆಥೆಲ್ ಅವರ ಈ ಇನ್ನಿಂಗ್ಸ್ 50 ಬಾಲಲ್ಲಿ 87 ನಿಜಕ್ಕೂ ಒಂದೊಳ್ಳೆ ಪಾಸಿಟಿವ್ ಪಾಯಿಂಟ್. ನಮಗೆ ಇನ್ನೇನು 2 ತಿಂಗಳು ಮಾತ್ರ ಬಾಕಿ ಇರೋದು IPLಗೆ. ಸೊ ಒಂದ್ ಕಡೆ ಟಿಮ್ ಡೇವಿಡ್ ಕೂಡ ಚೆನ್ನಾಗಿ ಆಡ್ತಿದ್ದಾರೆ, ಬೆಥೆಲ್ ಕೂಡ ಒಂದು ರೋಚಕ ಫಾರ್ಮಿಗೆ ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಬೌಲಿಂಗ್ ಮಾಡಿದಾಗಲೂ ಕೂಡ ಫಸ್ಟಿಗೆ ಒಂದು ವಿಕೆಟ್ ಅನ್ನು ಕೂಡ ಎತ್ತಿದ್ರು. ಸೊ ಬೌಲಿಂಗ್ ಎಬಿಲಿಟಿ ಒಂದು ಮಿನಿಮಮ್ ಒಂದು 2-3 ಓವರ್ ಅಂತೂ ಅವ್ರು ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಈಗ ಟಿಮ್ ಡೇವಿಡ್, ಜೇಕಬ್ ಬೆಥೆಲ್ ಯಾರು ನಮ್ಮ ಫಿನಿಷರ್ ಅಂತ ಇಬ್ಬರ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಸೊ ನಿಮ್ ಪ್ರಕಾರ ಯಾರು ಫಿನಿಷರ್ ಆಗಿ ಆಡಬೇಕು? ಡೇವಿಡ್ ಅವ್ರನ್ನ ಸ್ಟಾರ್ಟ್ ಮಾಡಿ ಫಸ್ಟ್ ಇಂದ ಆಡ್ಬೇಕಾ, ಅಥವಾ ಬೆಥೆಲ್ ಅವ್ರಿಗೆ ಅವಕಾಶವನ್ನು ಕೊಡಬೇಕಾ, ಅಥವಾ ಅವ್ರನ್ನೇನಾದ್ರೂ ಟಾಪ್ ಆರ್ಡರ್ ಆಡಿಸ್ಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.